ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲಕ್ಷ್ಮಿ ಕಂಪ್ಯೂಟರ್ ವತಿಯಿಂದ ನಮಸ್ಕಾರಗಳು. ನಾವು ಇವತ್ತು ಕ್ಲಾಸ್ ಏನಪ್ಪಾ ಅಂದ್ರೆ MS ವರ್ಡ್. ಓಕೆನಾ? MS ವರ್ಡ್ ಅಲ್ಲಿ ಆಲ್ರೆಡಿ ನಾವು ನೋಡಿದ್ವಿ. ಯಾವ ಟಾಪಿಕ್ ಅಂದ್ರೆ ಅದ್ರಲ್ಲಿ ಹೋಮ್ ಪೇಜ್ ನೋಡಿದ್ವಿ. ಹೌದಾ? ಹೋಮ್ ಪೇಜ್ ಅಲ್ಲಿ ನಾವೇನೇನಪ್ಪ ನೋಡಿದ್ವಿ? ಹೋಮ್ ಪೇಜ್ ಅಲ್ಲಿ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್, ಸ್ಟ್ರೈಕ್, ನೆಕ್ಸ್ಟ್ ಚೇಂಜ್ ಆಫ್ ಕೇಸಸ್ ಅನ್ನ ನೋಡಿದ್ವಿ. ಅದರಲ್ಲಿ ಸೆಂಟೆನ್ಸ್ ಕೇಸು, ಲೋವರ್ ಕೇಸು, ಅಪ್ಪರ್ ಕೇಸು, ಕ್ಯಾಪಿಟಲೈಸ್ ಈಚ್ ವರ್ಡ್ ಅದೇ ರೀತಿಯಾಗಿ ನೋಡಿದ್ವಿ. ಹೌದಾ? ನೆಕ್ಸ್ಟ್ ಅದೇ ರೀತಿಯಾಗಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಪೇಜ್ ಲೈಔಟ್. ಏನು? ಪೇಜ್ ಲೈಔಟ್. ಪೇಜ್ ಲೈಔಟ್ ಅಲ್ಲಿ ನಾವ್ ಏನೇನ್ ಮಾಡ್ಬೋದು? ಓಕೆನಾ? ಅದ್ರಲ್ಲಿ ನಾವ್ ಹೇಳ್ಬೇಕಾದ್ರೆ ವಾಟರ್ ಮಾರ್ಕ್ ಆಗ್ಬೋದು, ಪೇಜ್ ಕಲರ್ ಆಗ್ಬೋದು, ಪೇಜ್ ಬಾರ್ಡರ್ ಅನ್ನ ಹಾಕ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಥೀಮ್ಸ್ ಇದಾವೆ, ಅದನ್ನ ನಾವು ಇವತ್ತು ನೋಡೋಣ. ಓಕೆನಾ? ನಿಮ್ಗೆ ಆಲ್ರೆಡಿ MS ವರ್ಡ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಇದಕ್ಕೆಲ್ಲ ಯೂಸ್ ಮಾಡ್ತೀವಿ. ಹೌದಾ? MS ವರ್ಡ್ ಅನ್ನ ಡಾಕ್ಯುಮೆಂಟ್ ಗೆ ಆಗಿರ್ಬೋದು, ಏನೇ ಒಂದು ರಿಸ್ಯೂಮ್ ಮಾಡೋದಾಗಿರ್ಬೋದು, ಇಲ್ಲಾಂದ್ರೆ ಬ್ಯಾನರ್ ರೆಡಿ ಮಾಡೋದಾಗಿರ್ಬೋದು, ಇಲ್ಲ ಅಸೈನ್ಮೆಂಟ್ಸ್, ಏನೇ ಒಂದು ಪ್ರತಿಯೊಂದು ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? MS ವರ್ಡ್ ಅನ್ನ ಯೂಸ್ ಮಾಡ್ತೀವಿ. ಹೌದಿಲ್ಲ? ಅದೇ ರೀತಿಯಾಗಿ ಇವತ್ತಿನ ಟಾಪಿಕ್ ಪೇಜ್ ಲೈಔಟ್. ಪೇಜ್ ಲೈಔಟ್ ಅಲ್ಲಿ ಫಸ್ಟ್ ಏನಂದ್ರೆ ಮರ್ಜಿನ್ಸ್ ಅಂತಿದೆ. ಹೌದಾ? ಮರ್ಜಿನ್ಸ್ ಅಂತ ಅಂದ್ರೆ ಏನು? ನಾವು ಈ ಎಕ್ಸಾಂಪಲ್ ಆಗಿ ಒಂದು ಶಾರ್ಟ್ ಆಗಿ ನಾನು ಟೈಪ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಏನಂದ್ರೆ ಓಕೆನಾ, ಈ ರೀತಿ ನಾನು ಟೈಪ್ ಮಾಡ್ಕೊಂಡಿದ್ದೀನಿ ಮರ್ಜಿನ್ಸ್ ಅಲ್ಲಿ. ಇದರಿಂದ ನಾವು ಮರ್ಜಿನ್ ಅಲ್ಲಿ ಏನ್ ನೋಡ್ಬೋದು? ಓಕೆನಾ, ಫಸ್ಟ್ ಮರ್ಜಿನ್ಸ್ ನ ಓಪನ್ ಮಾಡ್ಬೇಕು. ಇಲ್ಲಿ ನಾರ್ಮಲ್, ನ್ಯಾರೋ, ಬೇರೆ ಬೇರೆ ರೀತಿ ಎಲ್ಲ ಇದೆ. ನಿಮ್ಗೆಲ್ಲ ಇಲ್ಲಿ ಕಾಣ್ತಿದೆ ಯಾವ ರೀತಿಯಲ್ಲಿ ಇದೆ ಅಂತ. ಜಸ್ಟ್ ಎಕ್ಸಾಂಪಲ್ ಏನ್ ಮಾಡಮು, ನಾರ್ಮಲ್ ಅಲ್ಲಿ ತಗೋಣಮ್ರಿ. ನಾರ್ಮಲ್ ಅಂದ್ರೆ ನಿಮ್ಗೆ ಏನಿಲ್ಲ, ಇದು ಟೈಪಿಂಗ್ ಅಲ್ಲಿ ನಮ್ಗೆ ಜಾಸ್ತಿ ಸ್ಪೇಸಸ್ ಉಳಿಯುತ್ತೆ. ಲಾಸ್ಟ್ ಅಲ್ಲಿ ಆಗಿರ್ಬೋದು, ರೈಟ್, ಲೆಫ್ಟ್, ಟಾಪ್, ಬಾಟಮ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ನ್ಯಾರೋ ತಗೊಂತೀನಿ. ಈ ನ್ಯಾರೋದಲ್ಲಿ ನೋಡ್ರಿ, ಫಸ್ಟಿಗೂ ಮತ್ತೆ ಈಗಿನ ಡಿಫ್ರೆಂಟ್. ಹೌದಿಲ್ಲ? ಅದೇ ರೀತಿಯಲ್ಲಿ ನಾವು ಮರ್ಜಿನ್ಸ್ ನ ನೋಡ್ಕೊಂಡು ಹೋಗ್ತೀವಿ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಓರಿಯಂಟೇಶನ್ ಇದೆ. ಓರಿಯಂಟೇಶನ್ ಏನಂದ್ರೆ, ಈಗ ನೀವು ಪ್ರಿಂಟ್ ಕೊಡ್ಬೇಕಾಗುತ್ತೆ. ಹೆಂಗಿದ್ದೀರ ಹಂಗೆ ಕೊಡಕ್ ಆಗುತ್ತಾ? ಪ್ರಿಂಟ್ ನ ಹಂಗಿದ್ದಿದ್ ಹಂಗ್ ಕೊಡಕ್ ಆಗಲ್ಲ. ಯಾಕಂದ್ರೆ ನಮ್ಗೆ ಪೋರ್ಟ್ರೇಟ್ ಅಲ್ಲಿ ಬೇಕಾ ಅಥವಾ ಲ್ಯಾಂಡ್ಸ್ಕೇಪ್ ಅಲ್ಲಿ ಬೇಕಾ? ಹೌದಿಲ್ಲ? ಅದೇ ರೀತಿಯಾಗಿ ನಾವು ನೋಡ್ಬೇಕಾಗುತ್ತ. ಓರಿಯಂಟೇಶನ್ ಅಲ್ಲಿ ಏನಿದೆ? ಆಪ್ಷನ್ಸ್ ಇದೆ. ಏನಂತ? ಪೋರ್ಟ್ರೇಟ್ ಅಂಡ್ ಲ್ಯಾಂಡ್ಸ್ಕೇಪ್ ಅಂತ. ಈ ಪೋರ್ಟ್ರೇಟ್ ಅನ್ನ ಅಂದ್ರೆ ನಿಮ್ಗೆ ಇಲ್ಲಿ ಕಾಣ್ತಿದೆ. ಪೋರ್ಟ್ರೇಟ್ ಅಂದ್ರೇನು? ಉದ್ದವಾದ ಪೇಜು. ಲ್ಯಾಂಡ್ಸ್ಕೇಪ್ ಅಂದ್ರೇನು? ಅಗಲವಾದ ಪೇಜ್. ಓಕೆನಾ? ಈಗ ನೋಡ್ರಿ, ನಾನು ಲ್ಯಾಂಡ್ಸ್ಕೇಪ್ ಅಂತ ಕ್ಲಿಕ್ ಮಾಡ್ತೀನಿ, ಅದೇನಾಯ್ತು? ಅಗಲ ಪೇಜ್ ಅಲ್ಲಿ ಬಂತು. ಅದೇ ರೀತಿಯಾಗಿ ಪೋರ್ಟ್ರೇಟ್ ಅನ್ನ ಯೂಸ್ ಮಾಡ್ತೀನಿ, ಅದೇನಾಯ್ತು? ಉದ್ದವಾದ ಪೇಜ್ ಅಲ್ಲಿ ಬರುತ್ತೆ. ನಿಮ್ಗೆ ಏನಾದ್ರೂ ಲ್ಯಾಂಡ್ಸ್ಕೇಪ್, ಪೋರ್ಟ್ರೇಟ್ ಬೇಕಂದ್ರೆ ಪೇಜ್ ಲೇಔಟ್ ಅಲ್ಲಿ ಓರಿಯಂಟೇಶನ್ ನ ಕ್ಲಿಕ್ ಮಾಡಿದ್ರೆ ಆ ಎರಡು ಆಪ್ಷನ್ಸ್ ಸಿಗುತ್ತೆ. ನೆಕ್ಸ್ಟ್ ಸೈಜಸ್ ಇದೆ. ಏನಪ್ಪ ಸೈಜ್? ಓಕೆನಾ? ನಮ್ಗೆ ಗೊತ್ತಿರೋದ್ರಲ್ಲಿ ಶೀಟ್ಸ್ ಅಂದ್ರೆ ವೈಟ್ ಶೀಟ್ ಏನೇ ಆಗ್ಲಿ, ಪ್ರತಿಯೊಂದು ನಮ್ಗೆ ಒಂದೊಂದು ಶೀಟ್ ಗಳಲ್ಲಿ ಒಂದೊಂದು ಹೆಸರು. A4, A3, ಲೀಗಲ್, ಈ ರೀತಿ ಬೇರೆ ಬೇರೆದ್ವೆಲ್ಲ ಇರುತ್ತೆ. ನಾವು ಜಾಸ್ತಿ ಬಳಸೋದು ಯಾವ್ದು? A4 ಶೀಟ್. ಹೌದಾ? ಅಂದ್ರೆ ಯಾವ್ದೇ ಒಂದು ಕಂಪ್ಯೂಟರ್ ಪ್ರಿಂಟ್ ತೆಗಿಬೇಕಾದ್ರೆ, ಯಾವ್ದೇ ಒಂದು ಜೆರಾಕ್ಸ್ ತೆಗಿಬೇಕಾದ್ರೆ, ಇಲ್ಲಾಂದ್ರೆ ಏನಾದ್ರು ಬರಿಬೇಕಾದ್ರೆ ಯಾವ್ದು ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ? A4 ಶೀಟ್ ಅನ್ನ ಯೂಸ್ ಮಾಡ್ತೀವಿ. ಆದ್ರೆ A3, ನಮ್ಗೆ ಒಂದ್ ಡೌಟ್. A4, A3 ಎರಡು ಇದಾವಲ್ಲ, ಆ A3 ದೊಡ್ಡ, A4 ದೊಡ್ಡ? ಇದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಓಕೆನಾ? ಅದ್ರಲ್ಲಿ ಯಾವ್ದು ದೊಡ್ಡದಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇದ್ರಲ್ಲಿ ಲೀಗಲ್ ಅಂದ್ರೆ ನಮ್ಗೆ ಇವಾಗ ಬ್ಯಾಂಕ್ ಗಳಲ್ಲಿ ಚೆಕ್ ಇರ್ತವೆ. ಹೌದಾ? ಅದ್ರಲ್ಲಿ ಬೇರೆ ಸೈಜ್ ಇರುತ್ತೆ. ಚೆಕ್ ಯಾವ ರೀತಿ ಇರುತ್ತೆ? ಹೌದಿಲ್ಲ? ನೆಕ್ಸ್ಟ್ ಕೋರ್ಟ್ಗಳಲ್ಲಿ ಬಳಸೋದ್ ಬೇರೆ ಇರುತ್ತೆ, ಸ್ಕೂಲ್ಗಳಲ್ಲಿ ಶೀಟ್ಸ್ ಬೇರೆ ಇರುತ್ತೆ. ಹೌದಿಲ್ಲ? ಇದೇ ರೀತಿ ನಾವು ಬ್ಯಾನರ್ ಮಾಡ್ಬೇಕಂದ್ರೂ ಬೇರೆ ಬೇರೆ ಇರುತ್ತೆ. ಫೋಟೋ ಫ್ರೇಮ್ ಮಾಡ್ತೀವಿ. ಹೌದಾ? ಏನೇ ಒಂದು, ಅದಕ್ಕೆಲ್ಲ ಯಾವ ಪೇಪರ್ ಯೂಸ್ ಮಾಡ್ತಾರೆ? ಓಕೆನಾ? ಅದೇ ಫೋಟೋ ಫ್ರೇಮ್ ಅವೆಲ್ಲ ಮಾಡ್ಬೇಕಂದ್ರೆ A3 ಶೀಟ್ಸ್ ಅನ್ನೇ ಬಳಸ್ತೀವಿ. ಬಟ್ ಏನೇ ಒಂದು ಪ್ರಿಂಟ್ ಆಗಿರ್ಬೋದು, ಜೆರಾಕ್ಸ್ ತೆಗಿಬಹುದಾಗಿರ್ಬೋದು, ಇದನ್ನ ಎಲ್ಲಿ ತೆಗಿತೀವಿ ನಾವು? ಎದ್ರಲ್ಲಿ ತೆಗಿತೀವಿ? A4 ಶೀಟ್ ಅಲ್ಲಿ ತೆಗಿತೀವಿ. ಇದೇ ರೀತಿ ಲೀಗಲ್, ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಹೋಗ್ತೀನಿ. ಅದು ಯಾವ ಸೈಜ್ ಅಲ್ಲಿ ಇದೆ
ಆ ಸೈಜ್ ಓಪನ್ ಆಗುತ್ತೆ. ಇದು A3 ಶೀಟ್, A4 ಶೀಟ್, ನೆಕ್ಸ್ಟ್ A5 ಈ ರೀತಿ ಎಲ್ಲ ಇದೆ. ಒಂದೊಂದು ಕ್ಲಿಕ್ ಮಾಡ್ಕೊಂಡೋದ್ರೆ ಅದು ಯಾವ ಸೈಜಸ್ ಅಲ್ಲಿ ಇದೆ ನಿಮ್ಗೆ ಗೊತ್ತಾಗ್ತದೆ. ಸ್ಟೇಟ್ಮೆಂಟ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಾವು ನೋಡ್ಕೊಂಡು ಹೋಗ್ಬೋದು. ಓಕೆನಾ? ಯಾವುದು ಸೈಜಸ್. ನೆಕ್ಸ್ಟ್ ಬರುತ್ತೆ ಕಾಲಮ್ಸ್. ಕಾಲಮ್ಸ್ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ? ಈಗ ನೋಡ್ರಿ, ನಾವೇನೇ ಒಂದು ಡಿಫ್ರೆಂಟ್ ಬರಿಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ನ್ಯೂಸ್ ಪೇಪರ್ ನೋಡಿರ್ತೀರಾ, ನ್ಯೂಸ್ ಪೇಪರ್ ಅಲ್ಲಿ ಕಾಲಮ್ಸ್ 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 ಇರ್ತದೆ. ಅಂದ್ರೆ ಏನೇ ಒಂದು ಅವರು ವಿಷಯ ತಿಳಿಸ್ಬೇಕಂದ್ರೆ ಕಾಲಮ್ಸ್ ಪ್ರಕಾರ ಅವರು ಬರ್ದಿರ್ತಾರೆ. ಅದನ್ನ ಯಾವ ರೀತಿ ಕಾಲಮ್ಸ್ ಮಾಡ್ತಾರೆ ಅಂದ್ರೆ, ಇಲ್ಲಿ ನೋಡ್ರಿ, ಈಗ 3, 2, 1 ಜಸ್ಟ್ 3 ಇದಾವ ಇಲ್ಲಿ ಅಷ್ಟೇ. ಬಟ್ ನಮ್ಗೆ 3ಕಿನ ಹೆಚ್ಚು ಮೋರ್ ಕಾಲಮ್ಸ್ ಬೇಕಂದ್ರೆ ಮೋರ್ ಕಾಲಮ್ಸ್ ನ ತಗೋಬೇಕು. ಇಲ್ಲಿ ನೋಡ್ರಿ, ನಮ್ಗೆ ಎಷ್ಟು ಬೇಕು? ಇವಾಗ ಜಸ್ಟ್ 5 ಅಂತ ಕಾಲಮ್ಸ್ ತಗೊಂಡಿದೀನಿ, 5 ಅಂತ ತಗೊಂತೀನಿ. ಇದು ಟು ಜಸ್ಟ್ ಯಾಕಂದ್ರೆ ನಾನು ಸೆಂಟೆನ್ಸ್ ಅಷ್ಟೇ ಹಾಕಿದ್ನಲ್ಲ, ಸೊ ನಾನು ಒಂದು ಪ್ಯಾರಾದಲ್ಲಿ ತೋರಿಸ್ತೀನಂತ ಯಾವ ರೀತಿ ಅಂತ ಅಂದು. ಈ ರೀತಿ ಇದೆ ಅಲ್ಲ, ನಾನು ಈ ಒಂದ್ ಪ್ಯಾರಾನ ಯಾವ್ದು ಈ ಒಂದ್ ಪ್ಯಾರಾನ ಏನ್ ಮಾಡ್ತೀನಿ, ನಾನು ಸೆಲೆಕ್ಷನ್ ಮಾಡ್ಕೊಂಡು ಇದನ್ನ 5 ಕಾಲಮ್ಸ್ ಅಲ್ಲಿ ನಾನು ಮಾಡ್ತೀನಿ. ಯಾವ ರೀತಿಯಪ್ಪ ಅಂದ್ರೆ, ಕಾಲಮ್ಸ್ ಮೋರ್ ಕಾಲಮ್ಸ್ ಅಲ್ಲಿ ಹೋಗ್ಬೇಕು. 2, 3, 4 ಬೇಕಾ? ಓಕೆ, ಅದು ಸೆಂಟೆನ್ಸ್ ಚಿಕ್ಕದಾಗದಲ್ಲ, ಸೊ ಅದಕ್ಕೆ ನಮ್ಗೆ ಏನ್ ಬರ್ತಿದೆ, ಚಿಕ್ಕದ್ ಕಾಣ್ತಿದೆ. ಅಂದ್ರೆ ನೀವು ಒಂದು 2-3 ಪೇಜ್ ಟೈಪ್ ಮಾಡ್ರಿ, ಅವಾಗ ಅದ್ರಲ್ಲಿ ಏನಾಗುತ್ತೆ, ಕಾಲಮ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಇಲ್ಲಿ ತೋರಿಸ್ತಿದೆ ಆಪ್ಷನ್ಸ್, ಇಲ್ಲೆಲ್ಲ ತೋರಿಸ್ತಿದೆ ಅಲ್ಲ ಯಾವ ರೀತಿ ರೈಟ್ ಇದೆ, ಆ ರೀತಿ ನಾವು ಮಾಡ್ಬೋದು. ಜಸ್ಟ್ ಇಲ್ಲಾಂದ್ರೆ 1-2 ಕಾಲಮ್ಸ್. ಓಕೆ, ಈ ಸೆಲೆಕ್ಷನ್ ಮಾಡ್ಕೋರಿ. ಫಸ್ಟ್ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡ್ಬಿಟ್ಟು ಏನ್ ಮಾಡ್ಬೇಕು, ನಮ್ಗೆ ಕಾಲಮ್ಸ್ ಅಲ್ಲಿ 2 ಕಾಲಮ್ ಬಂತ. ಇದನ್ನ ನಾನು ಏನಾದ್ರು 2 ಕಾಲಮ್ ಮಾಡಿದೀನಲ್ಲ, ಮಿಡಲ್ ಏನಾದ್ರು ಲೈನ್ ಬೇಕಿತ್ತಪ್ಪ ನಿಮ್ಗೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಕಾಲಮ್ಸ್ ಅಲ್ಲಿ ಹೋಗ್ಬಿಟ್ಟು ಮೋರ್ ಕಾಲಮ್ಸ್ ಅಲ್ಲಿ ಲೈನ್ ಬಿಟ್ವೀನ್ ಅಂತ ಆಪ್ಷನ್ ಇರುತ್ತಲ್ಲ, ಅಲ್ಲಿ ಓಕೆ ಅಂತ ಕೊಡ್ರಿ. ಅದು ಏನ್ ಬರುತ್ತೆ, ಲೈನ್ ಆಡ್ ಆಗುತ್ತೆ. ಏನೇ ಒಂದು ಡಿಫ್ರೆಂಟ್ ಇನ್ಪುಟ್ ಅಂಡ್ ಔಟ್ಪುಟ್ ಬಗ್ಗೆ ಡಿಫ್ರೆಂಟ್ ಬರಿಬೇಕಾದ್ರೂ ಈ ರೀತಿ ನೀವು ಯೂಸ್ ಮಾಡ್ಕೊಂಡು ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಅರ್ಥ ಆಯ್ತಾ ನಿಮ್ಗೆ? ಲೆಫ್ಟ್ ರೈಟ್ 3, 2, 1 ಕಾಲಮ್ ಬೇಕಿದ್ರೆ ನೀವೆಲ್ಲ ಹೋಗ್ಬೇಕು, ಕಾಲಮ್ಸ್ ಅಲ್ಲಿ ಹೋಗ್ಬಿಟ್ರೆ ಈಸಿಯಾಗಿ ಸಿಗ್ತದೆ. ನಿಮ್ಗೆ ಎಷ್ಟು ಕಾಲಮ್ಸ್ ಬೇಕಾದ್ರೂ 3 ಕಾಲಮ್ಸ್ ಅಲ್ಲಿ ಹೋದ್ರೂ ಸಿಗುತ್ತೆ. ನೆಕ್ಸ್ಟ್ ಬ್ರೇಕ್ ಅಂತಿದೆ ನಿಮ್ಗೆ. ಪೇಜ್ ಅಂದ್ರೆ ಇಲ್ಲಿ ನೋಡ್ರಿ, ಪೇಜ್ ಅಂದ್ರೆ ಪೇಜ್ ಬ್ರೇಕ್ ಆಗೋದು. ಓಕೆನಾ? ಈ ಒಂದು ನಾನು ಸೆಲೆಕ್ಷನ್ ಮಾಡಿದ್ದೆ, ಹೌದಾ? ಆ ಒಂದ್ ಸೆಲೆಕ್ಷನ್ ಅಲ್ಲೇ ಇದೆ, ತಿರುಗಿ ಎಲ್ಲಿದೆ ಅದು, ನಾನು ಕರ್ಸರ್ ಎಲ್ಲಿ ಇಟ್ಟಿರ್ತೀನಲ್ಲ ಅದು ಪೇಜ್ ಬ್ರೇಕ್ ಆದ್ಮೇಲೆ ಏನಾಗುತ್ತೆ, 2ನೇ ಪೇಜ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಎಕ್ಸಾಂಪಲ್ ಆಗಿ ಬ್ರೇಕ್ಸ್. ನೆಕ್ಸ್ಟ್ ಟೆಕ್ಸ್ಟ್ ವ್ರಾಪಿಂಗ್ ಅಂತಿದೆ ಅಲ್ಲ, ಅದು ನಿಮ್ಗೆ ತೋರಿಸ್ತೀನಿ. ಓಕೆ, ಈ ರೀತಿ ಇದೆ ಅಲ್ಲ, ನಾನು ಕರ್ಸರ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ, ಕರ್ಸರ್ನ ಇಲ್ಲಿ ಕ್ಲಿಕ್ ಮಾಡಿದ್ದೀನಲ್ಲ, ಬ್ರೇಕ್ಸ್ ಅಲ್ಲಿ ಹೋಗಿ ಟೆಕ್ಸ್ಟ್ ವ್ರಾಪಿಂಗ್ ಅಂತ ಹಾಕ್ತೀನಿ. ಅದೇನಾಯ್ತು, ಕೆಳಗಡೆ ಬಂತು. ಆದ್ರೆ ಕೆಳಗಡೆ ಬರ್ಬೇಕಂದ್ರೆ ನಾವ್ ಎಂಟರ್ ಒದ್ಬೋದಲ್ಲ ಅಂತಾನು ಕೇಳ್ಬಹುದು. ಬಟ್ ಎಂಟರ್ ಒತ್ತಿದ್ರೆ ಅದು ಒಂದು ಪ್ಯಾರಾ ಟೈಪ್ ಅಲ್ಲಿ ಬರುತ್ತಾ. ಅದೇ ನಾವೇನಂದ್ರೆ ಬ್ರೇಕ್ ಅಲ್ಲಿ ಹೋಗಿ ಟೆಕ್ಸ್ಟ್ ವ್ರಾಪಿಂಗ್ ಅಂತ ತಗೊಂಡ್ರೆ ಅದೇನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ನೀಟ್ ಆಗಿ ಬರುತ್ತೆ. ಈಗ ಆಫ್ ಕೆಳಗ್ ಕೊಡ್ತೀನಿ, ನೆಕ್ಸ್ಟ್ ಟೆಕ್ಸ್ಟ್ ವ್ರಾಪಿಂಗ್. ಅದೇ ನಾನು ಇದನ್ನ ಎಂಟರ್ ಹೊಡ್ಕೊಂಡು ಹೋಗ್ತೀನಿ ನೋಡ್ರಿ, ಎಂಟರ್ ಆದ್ರೆ ಎಷ್ಟು ಡಿಫ್ರೆಂಟ್ ಬಂತ, ಹೌದಿಲ್ಲ? ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಆಯ್ತು. ಬಟ್ ನಾ ಟೆಕ್ಸ್ಟ್ ವ್ರಾಪಿಂಗ್ ಅಂತಂದ್ರೆ ಅದೇ ಲೈನ್ ಅಲ್ಲಿ ಕೆಳಗಡೆ ಬರುತ್ತೆ, ಹೌದಾ? ಇದೇ ರೀತಿಯಾಗಿ ನಾವು ಇಲ್ಲಿ ಬ್ರೇಕ್ಸ್ ಅಲ್ಲಿನ ನೋಡ್ಬೋದು. ಬ್ರೇಕ್ಸ್ ಅಲ್ಲಿ ಇನ್ನೂ ಇದೆ, ಏನು ಅಂತಂದ್ರೆ ನೆಕ್ಸ್ಟ್ ಪೇಜ್. ನಾನು ಎಲ್ಲಿ ಮೌಸ್ ಅಂದ್ರೆ ಕರ್ಸರ್ ಎಲ್ಲಿ ಕ್ಲಿಕ್ ಮಾಡ್ತೀನಲ್ಲ ಅಲ್ಲಿ ಏನಾಗುತ್ತೆ, ಅದು ಬರುತ್ತೆ. ಜಸ್ಟ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಾ, ಇದೇನಂತಂದ್ರೆ ನೆಕ್ಸ್ಟ್ ಪೇಜ್ ಅಲ್ಲಿ ಬೇಕು ನನ್ಗೆ. ಅದಂದ್ರೆ ನೆಕ್ಸ್ಟ್ ಪೇಜ್ ಕ್ಲಿಕ್ ಮಾಡ್ಕೊಂಡೋದ್ರೆ ಇಲ್ಲಿ ಕರ್ಸರ್ ಕ್ಲಿಕ್ ಮಾಡಿದೆ, ಅದೇನಾಯ್ತು, ಕೆಳಗಡೆ ಬಂತು, ಹೌದಿಲ್ಲ? ಇದೇ ರೀತಿಯಾಗಿ ನಮ್ಗೆ ಬ್ರೇಕ್ ಅಂದ್ರೆ ಬ್ರೇಕ್ಸ್ ಅಲ್ಲಿ ಹೋದ್ರೆ ಬೇರೆ ಬೇರೆ ರೀತಿಯಲ್ಲಿ ತೋರಿಸುತ್ತೆ.
ಇವನ್ ಪೇಜ್, ಆಡ್ ಪೇಜ್, ಅದೇ ರೀತಿ ಎಲ್ಲಾ ತರದ್ ಇರ್ತದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ನೀವು ಬ್ರೇಕ್ಸ್ ಅಲ್ಲಿ ಹೋಗಿ ಸಿಗ್ತದೆ. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ಲೈನ್ ನಂಬರ್ಸ್ ಅಂತಿದೆ. ಹೌದಾ. ಲೈನ್ ನಂಬರ್ಸ್ ಅಂದ್ರೆ ನಾನ್ ಅಂದ್ರೆ ಸ್ಟಾಪ್, ಅದ್ರಲ್ಲಿ ಏನು ನಂಬರ್ಸ್ ಬರಲ್ಲ. ಬಟ್ ಕಂಟಿನ್ಯೂಸ್ ನಂಬರ್ಸ್ ಬೇಕಾ? ಕಂಟಿನ್ಯೂಸ್ ನಂಬರ್ 1 2 3 4 5 6 ಇಲ್ಲ ಮತ್ತೆ 7 ಬೇಕಾ? 8 9 10. ನಿಮ್ಗೆ ಎಷ್ಟು ಲೈನ್ ನಂಬರ್ಸ್ ಬೇಕಲ್ಲ ಅಷ್ಟು ಲೈನ್ ನಂಬರ್ಸ್ ಅಲ್ಲಿ ನೀವು ತಗೋಬಹುದು. ಓಕೆನಾ. ಅದೇ ರೀತಿಯಾಗಿ ಇದಿಷ್ಟು ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ವಾಟರ್ ಮಾರ್ಕ್ ಅಂತಿದೆ ಅಲ್ಲ, ಈ ವಾಟರ್ ಮಾರ್ಕ್ ಅನ್ನ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಪ್ಪ ಅಂದ್ರೆ, ಈಗ ನೀವು ಒಂದು ಯಾವ್ದೋ ಒಂದು ಶಾಪಿಗೆ ಹೋಗಿ ಜೆರಾಕ್ಸ್ ಇಲ್ಲ ಅಂದ್ರೆ ಪ್ರಿಂಟ್ ತಕೊಂಡ್ ಬರ್ತೀರಿ. ಹೌದಾ. ಆ ಪ್ರಿಂಟ್ ತಕೊಂಬಂದಾಗ ಸುಮ್ಮನೆ ಅವ್ರು ಜೆರಾಕ್ಸ್ ಮಾಡ್ಕೊಡಲ್ಲ. ಯಾಕಂದ್ರೆ ಅವ್ರದ್ದು ಇಲ್ಲಾಂದ್ರೆ ಅವ್ರ ನೇಮ್ ಅದು ಹಾಕಿರ್ತಾರೆ, ಅಂದ್ರೆ ಅವ್ರ ಅಂಗಡಿ ಶಾಪ್ ಹೆಸರು ಹಾಕಿರ್ತಾರೆ ಒಳಗಡೆ ಅಂತ. ಹೌದಾ. ಅದೇ ರೀತಿಯಾಗಿಲ್ಲ ಯಾವ್ದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿರ್ತೀರಿ, ಒಂದು ಅವರೆಲ್ಲ ಟೈಪ್ ಮಾಡಿದ್ಮೇಲೆ ಒಳಗಡೆ ಒಂದಿಂದ ಹಾಕ್ತಾರೆ. ಯಾವ ರೀತಿ ಹಾಕ್ಬೇಕನ್ನೋದನ್ನ ನಾವ್ ನೋಡಂಬ್ರಿ. ಓಕೆನಾ. ಫಸ್ಟ್ ವಾಟರ್ ಮಾರ್ಕ್ ಅಂತ ಕ್ಲಿಕ್ ಮಾಡ್ಕೋರಿ. ಇಲ್ಲಿ ನಿಮ್ಗೆ ಯಾವ ತರ ಸ್ಟೈಲ್ ಗಳಿದಾವ. ಓಕೆನಾ. ಯಾವ ತರ ಸ್ಟೈಲ್ ಬೇಕೋ ಆ ತರ ಸ್ಟೈಲ್ ನೀವು ತಗೋಬಹುದು. ಜಸ್ಟ್ ನಾನು ಇದು ತಗೊಂತೀನಿ. ಓಕೆ. ಮತ್ತೆ ಅದನ್ನ ಕ್ಲಿಕ್ ಮಾಡ್ರಿ. ಇಲ್ಲೇನಿದೆ ಕಸ್ಟಮ್ ವಾಟರ್ ಮಾರ್ಕ್ ಅಂತಿದೆ ಅಲ್ಲ, ಅದನ್ನ ತಗೋಬೇಕು. ಅದು ತಗೊಂಡು ಇಲ್ಲಿ ನೋಡ್ರಿ, ನಿಮ್ಗೆ ಪಿಕ್ಚರ್ ಅಲ್ಲಿ ಬೇಕಂದ್ರೆ ಪಿಕ್ಚರ್ ತಗೋಬಹುದು. ಯಾವಾಗ ಇಲ್ಲಿ ಪಿಕ್ಚರ್ ವಾಟರ್ ಮಾರ್ಕ್ ಅಂತದಲ್ಲ, ಪಿಕ್ಚರ್ ನ ಕ್ಲಿಕ್ ಮಾಡ್ಕೊಂಡ್ರೆ ಅದು ಆಪ್ಷನ್ ತೋರಿಸುತ್ತೆ. ಅವಾಗ ನೀವು ಪಿಕ್ಚರ್ ಅಲ್ಲಿ ಸೆಲೆಕ್ಟ್ ಪಿಕ್ಚರ್ ಅಲ್ಲಿ ಹೋಗ್ಬೇಕು. ಅವಾಗ ನೀವೇನು ಅಂದ್ರೆ ಮಾಡಿಟ್ಕೊಂಡಿರ್ತೀರಲ್ಲ ಆ ತರದ್ ಇನ್ಸರ್ಟ್ ಅಂತ ಮಾಡಿ ಅಪ್ಲೈ ಅಂತ ಹಾಕ್ಬಿಟ್ರೆ ಅದು ಒಳಗಡೆನು ಈ ತರ ಪಿಕ್ಚರ್ ಅಲ್ಲಿನೂ ಬರುತ್ತೆ. ಅಥವಾ ನಾವು ಟೆಕ್ಸ್ಟ್ ಅಲ್ಲಿ ಆಡ್ ಮಾಡ್ಬೇಕಂದ್ರು ಟೆಕ್ಸ್ಟ್ ಅಲ್ಲಿ ಆಡ್ ಮಾಡ್ಕೋಬಹುದು. ಇದು ನಮಗ್ ಬೇಡ ಅಲ್ಲ ಪಿಕ್ಚರ್. ಇವಾಗ ಏನ್ ಮಾಡ್ಕೋಬೇಕು, ಟೆಕ್ಸ್ಟ್ ವಾಟರ್ ಮಾರ್ಕ್ ಅಂತ ತಗೊಂಡು ಟೆಕ್ಸ್ಟ್ ಅಲ್ಲಿ ಅದನ್ನ ಬ್ಯಾಕ್ ಸ್ಪೇಸ್ ಮಾಡ್ಬೇಕು. ಇಲ್ಲಿ ನಿಮ್ ಹೆಸರಾದ್ರೂ ಹಾಕ್ರಿ, ಇಲ್ಲಾಂದ್ರೆ ಯಾವ್ದೇ ಒಂದು ನೀವು ಶಾಪ್ ಇಟ್ಕೊಂಡಿರ್ತೀರಲ್ಲ ಅದಾದ್ರ ಹೆಸರನ್ನ ಹಾಕೋಬಹುದು. ಇಲ್ಲ ಇಲ್ಲಿ ನಾವು ಲಕ್ಷ್ಮಿ ಕಂಪ್ಯೂಟರ್ ಅಂತ ಹಾಕ್ತೀನಿ. ಓಕೆನಾ. ಲಕ್ಷ್ಮಿ ಕಂಪ್ಯೂಟರ್. ಇದು ಕ್ಯಾಲಬ್ರಿ ಅಂದ್ರೆ ಹ್ಯಾಂಡ್ ರೈಟಿಂಗ್ ಫಾಂಟ್ ಸ್ಟೈಲ್ಸ್. ನಿಮ್ಗೆ ಯಾವ ತರ ಫಾಂಟ್ ಸ್ಟೈಲ್ಸ್ ಬೇಕು ಆ ರೀತಿ ಫಾಂಟ್ ಸ್ಟೈಲ್ಸ್ ಅನ್ನ ತಗೋಬಹುದು. ನೆಕ್ಸ್ಟ್ ಸೈಜಸ್ ಇದೆ. ಅಂದ್ರೆ ನಾವು ಈಗ ನಾನು ಹೇಳಿದೆ ಸೈಜಸ್ ಎಲ್ಲ ಬೇರೆ ಬೇರೆ ಇರುತ್ತೆ, ಅದಕ್ಕೆಲ್ಲ ಯಾವ ರೀತಿ ಆಡ್ ಮಾಡ್ಬೇಕು ಅವಾಗೂನು ನಾವು ಅದಕ್ಕೆ ಸೆಟ್ ಮಾಡ್ಕೋ ರೀತಿಯಲ್ಲಿ ಸೈಜಸ್ ಅನ್ನ ತಗೋಬಹುದು. ಓಕೆನಾ. ನೆಕ್ಸ್ಟ್ ಕಲರ್ಸ್ ಅಂದ್ರೆ ಅದು ಯಾವ ಕಲರ್ ಅಲ್ಲಿ ಬೇಕು ನಿಮ್ಗೆ ಹಾಕಿ ಅಪ್ಲೈ ಅಂತ ಕೊಟ್ಬಿಟ್ರೆ ಏನಾಯ್ತು, ಈ ರೀತಿ ನಿಮ್ಗೆ ವಾಟರ್ ಮಾರ್ಕ್ ಸಿಗ್ತದೆ. ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ಪೇಜ್ ಕಲರ್ ಅಂತಿದೆ. ಹೌದಾ. ಪೇಜ್ ಕಲರ್ಸ್ ನಾವು ನೋಡ್ಬೇಕು. ಅಂದ್ರೆ ಇವಾಗ ನಾವು ಪೇಜ್ ಕಲರ್ ಯಾವ್ದೇ ಒಂದು ಫಾರ್ಮ್ ಫಿಲ್ ಅಪ್ ಮಾಡ್ಬೇಕು, ಪೇಜ್ ಕಲರ್ ಇರುತ್ತೆ. ಇಲ್ಲಾಂದ್ರೆ ಯಾವ್ದೇ ಒಂದು ನಾವು ಅಸೈನ್ಮೆಂಟ್ ಬರಿಬೇಕು, ಗ್ರೀಟಿಂಗ್ ಮಾಡ್ಬೇಕು ಅನ್ನೋದಿದ್ರೆ ನಾವು ಕಲರ್ ಪೇಜ್ ಆಡ್ ಮಾಡ್ತೀವಲ್ಲ, ಅದೇ ರೀತಿಯಾಗಿ ನಿಮ್ಗೆ ಪೇಜ್ ಕಲರ್ ಬೇಕಂದ್ರೆ ಇಲ್ಲಿ ಪೇಜ್ ಲೇಔಟ್ ಅಲ್ಲಿ ಇರುತ್ತೆ. ಅವಾಗ ನಿಮ್ಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ಸ್ ನ ಯೂಸ್ ಮಾಡ್ಕೋಬಹುದು. ಓಕೆನಾ. ನೆಕ್ಸ್ಟ್ ಪೇಜ್ ಕಲರ್ಸ್ ನಮ್ಗೆ ಇಷ್ಟೇ ಇದೆ, ಬೇರೆ ಕಲರ್ಸ್ ಇಲ್ಲ ಅಂದ್ರೆ ಮೋರ್ ಕಲರ್ಸ್ ಅಲ್ಲಿ ಹೋಗ್ಬಿಟ್ಟು ಕಲರ್ಸ್ ನ ಆಡ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ಅಲ್ಲಿ ಅಪ್ಲೈ ಆಗುತ್ತೆ ಈ ರೀತಿ. ಓಕೆನಾ. ಓಕೆ. ನೆಕ್ಸ್ಟ್ ಪೇಜ್ ಬಾರ್ಡರ್ ಅಂತಿದೆ ಅಲ್ಲ, ಇವಾಗ ನಾವ್ ಯಾರನ್ನೇ ಒಂದ್ ಮಾಡ್ಬೇಕಾದ್ರೂ ನಮ್ಗೆ ಬಾರ್ಡರ್ ಇದ್ರೆ ನೀಟ್ ಆಗಿ ಕಾಣುತ್ತೆ. ಅದೇ ನಾನು ಇವಾಗ ನೋಡ್ರಿ ಬಾರ್ಡರ್ ಹಾಕಿಲ್ಲ, ಅದು ಒಂದೇನೋ ಮಿಸ್ ಆಗಿದೆ, ಜಸ್ಟ್ ಅಟ್ರಾಕ್ಷನ್ ಅಲ್ಲಿ ಇಲ್ಲ ಅದು. ಹೌದಾ. ಈಗ ಬಾರ್ಡರ್ ಯಾವ್ದೇ ಒಂದು ಕ್ವಶನ್ ಪೇಪರ್ ಹಾಕಿದ್ರೆ ನೋಡ್ರಿ ಬಾರ್ಡರ್ ಇದೆ ನೀಟ್ ಆಗಿ ಕವರ್ ಕಾಣುತ್ತೆ ಅದು. ಪೇಜ್ ಬಾರ್ಡರ್ ಹಾಕಿಲ್ಲ ಅಂದ್ರೆ ಚೆನ್ನಾಗ್ ಕಾಣಲ್ಲ. ಈಗ ನಾವು ಬಾರ್ಡರ್ ಹಾಕಿದ್ರೆ ಅದಕ್ಕೊಂದ್ ಲುಕ್ ಕಾಣುತ್ತಲ್ಲ, ಸೊ ಅದ್ರೆ ಹಂಗೆ ಪೇಜ್ ಬಾರ್ಡರ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಯಾವ ತರ ಬಾರ್ಡರ್ಸ್ ಬೇಕು ಆ ರೀತಿ ಬಾರ್ಡರ್ಸ್ ಎಲ್ಲ ಸಿಗುತ್ತೆ. ಎಕ್ಸಾಂಪಲ್ ನಾನು ಕ್ಲಿಕ್ ಮಾಡಿರ್ತೀನಿ, ಓಕೆ ಅಂತ ಕೊಟ್ರೆ ಈ ರೀತಿ ಪೇಜ್ ಬಾರ್ಡರ್ ಬರುತ್ತೆ. ಓಕೆನಾ. ಈ ರೀತಿ ಆದ್ರೂ ಹಾಕೋರಿ. ಇಲ್ಲಾಂದ್ರೆ ನನ್ಗೆ ಇದು ಬೇಡಪ್ಪ ನಾನು ಡಿಸೈನ್ ಅಲ್ಲೇ ಹಾಕೊಂತೀನಿ ಅಂದ್ರೆ ಚಿತ್ರಗಳನ್ನ ಇಟ್ಕೊಂಡು ಹಾಕೊಂತೀನಿ ಅಂದ್ರೂ
ಪೇಜ್ ಬಾರ್ಡರ್ಸ್ ಅಲ್ಲಿ ಬಂದ್ಬಿಟ್ಟು ನೋನ್ ಅಂತ ಅದಲ್ಲ, ಅದನ್ನ ಕ್ಲಿಕ್ ಮಾಡ್ರಿ, ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಸಿಗುತ್ತೆ ಇದ್ರೊಳಗಡೆ. ಎಕ್ಸಾಂಪಲ್ ನಮ್ಗೆ ಯಾವ್ದು ಬೇಕು ಅದನ್ನ ನೀವು ತಗೋಬಹುದು. ಎಕ್ಸಾಂಪಲ್ ಒಂದ್ ತಗೊಂಡಿದ್ದೀನಿ, ಸ್ಟಾರ್ಸ್ ಅನ್ನ ತಗೊಂಡಿದ್ದೀನಿ. ಇದನ್ನ ನಾವು ಚಿಕ್ಕದ್ ಮಾಡ್ಬೇಕಂದ್ರೆ ಕೆಳಗಡೆ ಇದನ್ನ ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು. ಚಿಕ್ಕದಾಗ್ತಿದೆ ಅಲ್ಲ ನಿಮ್ಗೆ, ಇಲ್ಲಿ ಕಾಣ್ತಿದೆ ನಿಮ್ಗೆ ಚಿಕ್ಕದಾಗ್, ಇಲ್ಲ ನಮ್ಗೆ ದೊಡ್ಡದಾಗ್ಬೇಕಂದ್ರೆ ಮೇಲ್ಗಡೆ ಇದನ್ನ ಕ್ಲಿಕ್ ಮಾಡ್ಕೊಂಡೋದ್ರೆ ದೊಡ್ಡದಾಗ್ತದೆ, ಕೆಳಗಡೆ ಬೇಕಂದ್ರೆ ಚಿಕ್ಕದನ್ನ ಮಾಡ್ಕೋಬಹುದು. ಓಕೆನಾ? ಇದನ್ನ ನಮ್ಗೆ ಸೈಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಓಕೆ ಅಂತ ಕೊಟ್ರೆ ಸುತ್ತ ಆ ಡಿಸೈನ್ ಬರುತ್ತೆ. ಈ ರೀತಿ ಆದ್ರೂ ಮಾಡ್ಬೋದು. ನೆಕ್ಸ್ಟ್ ಐಡೆಂಟ್ ಸ್ಪೇಸಿಂಗ್ ಅಂತ ಇದೆ. ಐಡೆಂಟ್ ಅಪ್ಪ ಏನಂತ ಅಂದ್ರೆ, ನಾನು ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ, ಲೆಫ್ಟ್ ಅಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ತೀನಿ. ಒಂದ್ ಸೆಕೆಂಡ್, ಕ್ಲಿಕ್ ಮಾಡ್ಬೇಕಲ್ಲಿ ಮೌಸ್ ಇಂದ ಲೆಫ್ಟ್ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ತೀನಿ. ಅದೇನಾಗುತ್ತೆ, ಲೆಫ್ಟ್ ಅಲ್ಲಿ ಬರ್ತಿದೆ. ಹೌದಾ? ಲೆಫ್ಟ್ ಅಲ್ಲಿ ಬರ್ತಿದೆ ಅಂದ್ರೆ ಲೆಫ್ಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಂದಕ್ ಬರ್ತಿದೆ. ಅಥವಾ ನಮ್ಗೆ ಲೆಫ್ಟ್ ಅಲ್ಲೇ ಕೆಳಗಿಂದ ಅಂದ್ರೆ ಅದು ಮತ್ತೆ ತನ್ನ ಪ್ಲೇಸಿಗೆ ತಾನು ಬರುತ್ತೆ. ಓಕೆನಾ? ನೆಕ್ಸ್ಟ್ ರೈಟ್ ಅಲ್ಲಿ, ಇಲ್ಲಿ ಈ ಕಡೆ ಸೈಡ್ ರೈಟ್ ಅಲ್ಲಿ ಚೇಂಜಸ್ ಆಗುತ್ತೆ. ಕಾಣ್ತಿದೆ ಅಲ್ಲ, ನಮ್ ಕೆಳಗದಂದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ ಮೇಲೆದಂದ್ರೆ ಈ ರೀತಿ ಬರುತ್ತೆ. ಓಕೆನಾ? ಈ ರೀತಿ ನಿಮ್ಗೆ ಏನು ಐಡೆಂಟ್ ಲೆಫ್ಟ್ ಅಂಡ್ ರೈಟ್ ಇದೆ, ಮೇಲೆ ಕೆಳಗಡೆ ಮಾಡ್ಕೊಂಡ್ರು ಮಾಡ್ಕೋಬಹುದು. ನೆಕ್ಸ್ಟ್ ಸ್ಪೇಸಿಂಗ್ ಇದೆ ಅಲ್ಲ, ಈ ಸ್ಪೇಸಿಂಗ್ ಏನಂದ್ರೆ ಇಲ್ಲಿ ಕ್ಲಿಕ್ ಮಾಡಿದೀನಿ ಮೌಸ್ ಇಂದ, ಬಿಫೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಕೆಳಗ್ ಬೇಕು ಅಷ್ಟು ಸ್ಪೇಸ್ ಬರುತ್ತೆ. ಅದೇ ಕೆಳಗಡೆ ತಗೊಂಡ್ರೆ ಏನಾಗುತ್ತೆ, ಮೇಲ್ಗಡೆ ಹೋಗುತ್ತೆ. ನಮ್ಗೆ ಎಷ್ಟು ಮೇಲ್ಗಡೆ ಬೇಕೋ ಅಷ್ಟು ಮೇಲ್ಗಡೆ ಹೋಗುತ್ತೆ. ನೆಕ್ಸ್ಟ್ ಆಫ್ಟರ್ ಎಷ್ಟಿತ್ತು ಕೆಳಗಡೆದಾಗುತ್ತೆ. ಓಕೆನಾ? ಇದೇ ರೀತಿಯಾಗಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿನ ತಗೋಬಹುದು. ಯಾವುದು ಐಡೆಂಟ್ ಅಂಡ್ ಸ್ಪೇಸಿಂಗ್. ಇದೇ ರೀತಿಯಾಗಿ ಪೇಜ್ ಲೇಔಟ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ ಹಾಕ್ರಿ, ನಾನು ತಿಳಿಸ್ತೀನಿ. ನನ್ನ ಕ್ಲಾಸ್ ಕೇಳಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.